ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶುಭ ಮುಂಜಾನೆ ಎದ್ದು ಶುಭ್ರವಾಗಿ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರುಗಳಿಗೆ ಕೈ ಮುಗಿದು 93ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ನಿನ್ನೆ ದಿನ ಚಂದ್ರಗ್ರಹಣದ ಪ್ರಯುಕ್ತ ವಿಶೇಷವಾಗಿ ಈ ಕ್ಷೇತ್ರದ ಅರ್ಚಕರು ಅಮ್ಮನವರಿಗೆ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡಿರುತ್ತಾರೆ. ಇಂದು ಪಾದಯಾತ್ರೆಗೆ ಬಂದ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಮಳೆಯ ತಂಪು ವಾತಾವರಣವು ಬಹಳ ಅದ್ಭುತವಾಗಿ ಮನಸೂರೆಗೊಂಡಿತು. ಈ ಕ್ಷೇತ್ರದ ಪ್ರಾಕೃತಿಕ ಪರಿಸರ ಅತ್ಯದ್ಭುತವಾಗಿದೆ. ಭವಿಷ್ಯದ ಯುವ ಪೀಳಿಗೆಯ ತಲೆಮಾರಿಗೆ ಈ ಒಂದು ಪ್ರಾಕೃತಿಕ ಪರಿಸರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಅತ್ಯದ್ಭುತ ಅವಕಾಶ ನಮಗೆ ದೊರಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸುತ್ತೇನೆ. ಈ ಒಂದು ಶ್ರೀ ಪಿಪಿಡಿ ಕ್ಷೇತ್ರದ ಪ್ರಕೃತಿ ಮಾತೆಯ ಸೌಂದರ್ಯವನ್ನು ಎಷ್ಟು ಸವಿದರೂ ಮತ್ತೊಮ್ಮೆ ಮಗದೊಮ್ಮೆ ನೋಡುತ್ತಲೇ ಇರಬೇಕು ಎಂದು ಭಾಸವಾಗುತ್ತದೆ. ಈ ಕ್ಷೇತ್ರದಲ್ಲಿರುವ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಹಾಗೂ ಈ ಕ್ಷೇತ್ರದ ಪ್ರಕೃತಿಯ ಹೂವು, ಎಲೆ, ಬಳ್ಳಿ, ಕಾಂಡ, ಅದ್ಭುತವಾದಂತಹ ಈ ನವಗ್ರಹ ವೃಕ್ಷಗಳನ್ನು ನೋಡುವುದೇ ಒಂದು ಮಹದಾನಂದ. ಅಂದು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಭವಿಷ್ಯದ ಹಿತದೃಷ್ಟಿಯಿಂದ ಈ ಕ್ಷೇತ್ರವನ್ನು ನಮ್ಮ ಸಮುದಾಯದ ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳ ಭವಿಷ್ಯದ ಅನುಕೂಲಕ್ಕಾಗಿ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ಹಂತ ಹಂತವಾಗಿ ಕೆಲಸಗಳನ್ನು ಮಾಡುತ್ತಾ ಬಂದು ಒಂದು ಅಂತಿಮ ಘಟ್ಟಕ್ಕೆ ತಲುಪಿದಾಗ ಈ ಕ್ಷೇತ್ರಕ್ಕೆ ಒಂದು ಪೂರ್ವ ದಿಕ್ಕಿನ ದ್ವಾರ ಬಾಗಿಲನ್ನು ನಿರ್ಮಿಸಬೇಕೆಂದು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಹಾಗೂ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರ ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳ ಹಾಗೂ ಈ ಕ್ಷೇತ್ರದ ಸೇವಕರಾಗಿ ಕೆಲಸ ಮಾಡುತ್ತಿದ್ದಂತಹ ಶ್ರೀ ಪ್ರಕಾಶ್ ಅಣ್ಣನವರನ್ನು ಅವರ ಉಪಸ್ಥಿತಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ಶಂಕುಸ್ಥಾಪನಾ ಪೂಜೆಯನ್ನು ಮಾಡಬೇಕೆಂದು ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಅಂದು ಸೇವೆ ಸಲ್ಲಿಸುತ್ತಾ ನಿಂತಿದ್ದಂತಹ ಶ್ರೀ ಪ್ರಕಾಶ್ ಅಣ್ಣನವರನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದು ಅಂದು ಈ ಕ್ಷೇತ್ರದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಗೌಪ್ಯತೆಯನ್ನು ಕಾಪಾಡಿಕೊಂಡು ಮಾಡಬೇಕಾಗಿರುವುದರಿಂದ ನಾನು ಶ್ರೀ ಪಿಪಿಡಿ ಬೆಟ್ಟದಾಸನಪುರ ಎಂಬ ವಾಟ್ಸಪ್ ಗ್ರೂಪಿನಲ್ಲಿ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ಮತ್ತು ಸಮಗ್ರ ದೇವಸ್ಥಾನದ ಪೂರ್ವ ದಿಕ್ಕಿಗೆ
ಒಂದು ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡೋಣವೆಂದು ಈ ವಾಟ್ಸಾಪ್ ಗ್ರೂಪಿನಲ್ಲಿ ಮನವಿ ಮಾಡಿಕೊಂಡು ತದನಂತರ ಮಾರನೇ ದಿನ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ಪ್ರಕಾಶಣ್ಣನವರನ್ನು ಕರೆದುಕೊಂಡು ಬಂದು ಈ ದೇವಸ್ಥಾನದಲ್ಲಿಯೇ ಸಿಕ್ಕಂತಹ ಹೂವು ಮತ್ತು ಪತ್ರೆಯನ್ನು ತೆಗೆದುಕೊಂಡು ಬಂದು ಅಮ್ಮನವರು ಆದೇಶವಿತ್ತಂತೆ ಮೂಲ ದೇವಸ್ಥಾನದ ಮುಂಭಾಗದಲ್ಲಿ ನಾನು ಮತ್ತು ಪ್ರಕಾಶಣ್ಣನವರು ಮೂಲ ದೇವಸ್ಥಾನದಲ್ಲಿ ಕೈ ಮುಗಿದು ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ದೇವತೆ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಶ್ರೀ ನಾಗದೇವತೆಯನ್ನು ಸ್ಮರಿಸುತ್ತಾ ಅಂದು ಈ ಕ್ಷೇತ್ರದಲ್ಲಿಯೇ ದೊರೆತಂತಹ ಹೂವು ಮತ್ತು ಪತ್ರೆಯನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಅಲ್ಪ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆಯನ್ನು ಕೈಗೊಂಡು ನಾನು ಮತ್ತು ಪ್ರಕಾಶಣ್ಣನವರು ಇದೇ ಸ್ಥಳದಲ್ಲಿ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರಾಥಮಿಕವಾಗಿ ಗಡಾರಿಯಿಂದ ಅಗೆದು ಹಾಲನ್ನು ಹಾಕಿ ನಮಸ್ಕರಿಸಿ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅಮ್ಮನವರಿಗೆ ಕೈ ಮುಗಿದು ಈ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ಯಶಸ್ವಿಗೊಳಿಸುವ ಮಾತೆ ಎಂದು ಬೇಡಿಕೊಳ್ಳುತ್ತಾ ಹಾಗೂ ಕೂಡ್ಲು ಗ್ರಾಮದಲ್ಲಿ ವಾಸವಿರುವಂತಹ ಶ್ರೀ ಮುನ್ರಾಜಣ್ಣನವರ ಒಂದು ಅದ್ಭುತವಾದ ಕೆಲಸ ಕಾರ್ಯದಿಂದಾಗಿ ತಾವು ಗಮನಿಸುತ್ತಿರುವ ಈ ಒಂದು ಅದ್ಭುತವಾದ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ನಮ್ಮೂರಿನ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡು ಕ್ಷೀರಧಾರೆಯನ್ನು ಸಿಂಪಡಿಸಿ ಅಮ್ಮನವರ ಆಶೀರ್ವಾದಗಳಂತೆ ಸುಮಾರು 3 ಲಕ್ಷ ರೂಗಳ ಅನ್ನು ವಿನಿಯೋಗಿಸಿ ಪೂರ್ವ ದಿಕ್ಕಿನ ಈ ಪ್ರವೇಶ ದ್ವಾರವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಹಾಗೂ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರ ಉಪಸ್ಥಿತಿಯಿಂದಾಗಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಉದ್ಘಾಟನಾ ಪೂಜಾ ಕಾರ್ಯಕ್ರಮವನ್ನು ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಮಗನಾದಂತಹ ಶ್ರೀಯುತ ಜಿ ರಾಮಚಂದ್ರಪ್ಪ ಮತ್ತು ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ವರಲಕ್ಷ್ಮಿ ಜಿ ರಾಮಚಂದ್ರಪ್ಪನವರ ಉಪಸ್ಥಿತಿಯಲ್ಲಿ ವಾರ್ಷಿಕೋತ್ಸವ ಸುದಿನದಂದು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ಟರವರ ಮಂತ್ರ ಘೋಷಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದ ಒಂದು ನಾಮಫಲಕ ಸಹಿತವಾಗಿ ಶ್ರೀ ಪಿರಿಯಾ ಪಟ್ಟಣದಮ್ಮ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಬೆಟ್ಟದಾಸನಪುರ ಬೇಗೂರು ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಎಂಬ ನಾಮಫಲಕದೊಂದಿಗೆ ಪೂಜಾ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ಉದ್ಘಾಟಿಸಿ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಅಂದು ನನ್ನ ಮನವಿಗೆ ಸ್ಪಂದಿಸಿ
ಈ ಒಂದು ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ನನಗೆ ಸಹಕರಿಸಿದಂತಹ ನಮ್ಮೂರಿನ ಸಕಲ ಭಕ್ತಾದಿಗಳು ಹಾಗೂ ನನ್ನ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಪೊಲೀಸ್ ಸಿಬ್ಬಂದಿ ವರ್ಗದವರೆಗೂ ಸಹ ನಾನು ಧನ್ಯವಾದಗಳನ್ನು ಈ 93ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸುವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ನಿನ್ನ ಆಶೀರ್ವಾದ ಮತ್ತು ಆಜ್ಞಾನುಸಾರ ಈ ಕ್ಷೇತ್ರಕ್ಕೆ ಬಂದು ನೀನು ಅನುಗ್ರಹಿಸಿದಂತೆ ತಾಯಿ, ಶ್ರೀ ಪ್ರಿಯ ಪಟ್ಟಣದ ಮೂಲ ಮತ್ತು ಸಮಗ್ರ ದೇವಸ್ಥಾನಕ್ಕೆ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಅಂದು ಈ ಮಹತ್ ಕಾರ್ಯದಲ್ಲಿ ಸಹಕರಿಸಿದಂತಹ ಸರ್ವರಿಗೂ ಶುಭವಾಗಲಿ ಹಾಗೂ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ, ಅವರ ಕಷ್ಟಗಳೆಲ್ಲವೂ ದೂರ ಆಗಲಿ. ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರಿಗೆ ಆಶೀರ್ವದಿಸುವ ಮಾತೆ ಎಂದು ಈ 93ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.